ಒಂದೇನಂದ್ರೆ ಇದು ವಾಯು ಕರ್ನಾಟಕ ಮೊದಲಿಂದಲೂ ನಷ್ಟದಲ್ಲೇ ಇದೆ. ಅದನ್ನ ನಷ್ಟದಿಂದ ಹೊರ ಬರ್ಲಿಕ್ಕೆ ಏನ್ ಮಾಡೋದು? ಇದು ಟ್ರಾನ್ಸ್ಪೋರ್ಟು ಕರ್ನಾಟಕ ಅಲ್ಲ, ನಮ್ಮ ದೇಶ ಅಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಲಾಭದ ದೃಷ್ಟಿಯಿಂದ ಯಾರೂ ಓಡಿಸೋದಿಲ್ಲ. ಯಾಕಂದರೆ ನಮ್ಮಲ್ಲಿ 100ಕ್ಕೆ 40 ಬಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತು, ಆದರೂ ನಾವು ಓಡಿಸ್ತೀವಿ. ಕಾರಣ ಏನಂದರೆ ಹಳ್ಳಿಗಳಿಂದ ನಾವು ಪಟ್ಟಣಕ್ಕೆ ಬರಬೇಕು, ಪಟ್ಟಣದಿಂದ ನಗರಕ್ಕೆ ಬರಬೇಕು, ನಗರದಿಂದ ಸಿಟಿಗಳಿಗೆ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಬೇಕು. ನಾವು ಲಾಭದ ದೃಷ್ಟಿಯಿಂದ ಈ ಥರ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ 30% ಬಸ್ಸುಗಳು ನೋ ಪ್ರಾಫಿಟ್ ನೋ ಲಾಸ್ ಇರುತ್ತೆ, ಆದರೂ ನಾವು ಓಡಿಸ್ತೀವಿ. ಇನ್ನು ಉಳಿದಿರ್ತಕ್ಕಂಥ ಬಸ್ಸುಗಳು ಮಾತ್ರ ಲಾಂಗ್ ರೂಟ್ ಬಸ್ಸಸ್ಸಲ್ಲಿ ಲಾಭ ಬರುತ್ತೆ ಅಷ್ಟೇ. ಲಾಭದಿಂದ ನೀವು ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋದರೂ ಕೂಡ ಈ ಟ್ರಾನ್ಸ್ಪೋರ್ಟೇಷನ್ನ ಲಾಭ ಅಂತ ಯಾರೂ ಕೂಡ ಲಾಭದ ದೃಷ್ಟಿಯಿಂದ ಮಾಡೋದಿಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹೆಲ್ತು, ನಾವು ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ, ಡೈರೆಕ್ಟಾಗಿ ನಮಗೇನು ಸಿಗುತ್ತೆ? ಇಂಡೈರೆಕ್ಟಾಗಿ ಜನರಿಗೆ ಆರೋಗ್ಯ ಸಿಗುತ್ತೆ ಅಷ್ಟೇ, ಡೈರೆಕ್ಟಾಗಿ ನಮಗೇನು ಬೆನಿಫಿಟ್ ಸಿಗೋದಿಲ್ಲ. ಈಗ ಅಗ್ರಿಕಲ್ಚರಲ್ಲಿ ನಾವು ಸಬ್ಸಿಡೀಸ್ ಎಲ್ಲ ಕೊಡ್ತೀವಿ, ಡೈರೆಕ್ಟಾಗಿ ಸರ್ಕಾರಕ್ಕೇನು ಬರೋದಿಲ್ಲ. ಇಂಡೈರೆಕ್ಟಾಗಿ ಫುಡ್ ಪ್ರಾಡಕ್ಟ್ಸು ಎಲ್ಲನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಅದೇ ರೀತಿ ಎಜುಕೇಷನ್ನಲ್ಲಿ ಡೈರೆಕ್ಟಾಗಿ ಸರ್ಕಾರಕ್ಕೇನು ಬರೋದಿಲ್ಲ, ಇಂಡೈರೆಕ್ಟಾಗಿ ಜನ ವಿದ್ಯಾವಂತರಾಗ್ತಾರೆ. ಅದು ಇದು ಅಷ್ಟೇ, ಟ್ರಾನ್ಸ್ಪೋರ್ಟೇಷನ್ನು ಅಷ್ಟೇ. ಆಮೇಲೆ ಪ್ರೈವೇಟ್ ಆಪ್ರೇಟರ್ಸ್ ಆದರೆ ಲಾಭ ಇದ್ದರೆ ಓಡಿಸ್ತಾರೆ, ನಷ್ಟ ಆದರೆ ಓಡಿಸ್ತಾರೆ, ಅವರು ಓಡಿಸಲ್ಲ. ನಾವು ನಷ್ಟ ಆದರೂ ಓಡಿಸ್ತೀವಿ, ನಾವೇ ಅಲ್ಲ ಇಡೀ ಪ್ರಪಂಚದಲ್ಲಿ. ಅದೇನಾಗಿತ್ತು ನಮಗೆ, ಅದು ಯಾಕೆ ನಮಗೆ ಅಧಿಕಾರ ಬಿಟ್ಟಾಗ 2023 ಮೇನಲ್ಲಿ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹಿಂದಿನ ಸರ್ಕಾರಗಳು. ಅದಕ್ಕೆ ಕೆಲವು ಪಾವತಿ ಮಾಡೋಕ್ಕಾಗ್ತಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಚರ್ಚೆ ಮಾಡಿದ್ದೀನಿ. ಅವ್ರಿಗೇನೇನು ಬಾಕಿ ಇದೆ ಅದೆಲ್ಲ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಶಕ್ತಿ ಸ್ವಲ್ಪ ಬರಬೇಕು. ಒಟ್ಟು ನಮಗೆ ಬಡ್ಜೆಟಲ್ಲಿ 5,500 ಕೋಟಿ ಇಟ್ಕೊಂಡಿದ್ದಾರೆ, ಆದರೆ ಅದಕ್ಕಿಂತಲೂ ಜಾಸ್ತಿ ಹೆಣ್ಮಕ್ಳು ಜಾಸ್ತಿ ಓಡಾಡ್ತಾ ಇದ್ದಾರೆ, ಅದು ಸ್ವಲ್ಪ ಬರಬೇಕು. ಶಿವಕುಮಾರ್ ಅವರು ನೆನ್ನೆ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ, ನಾನು ಡೀಟೇಲ್ ಗೊತ್ತಿಲ್ಲ. ನನ್ನ ಮುಂದೆ ಏನೂ ಇಲ್ಲ, ಶಿವಕುಮಾರ್ ಸಿಕ್ಕಿದಾಗ ಕೇಳ್ತೀನಿ. ಈಗ ವೇತನ ಪರಿಷ್ಕರಣೆ 10 ತಿಂಗಳಾಯ್ತು, ಜನವರಿಗೆ ಆಗ್ಬೇಕಾಗಿತ್ತು, ಇದು ಅಕ್ಟೋಬರ್. ಯಾಕೆ ವೇತನ ಪರಿಷ್ಕರಣೆ ಆಗಿದೆ, ಅವ್ರಿಗೆ ಬಾಕಿ ಕೊಡ್ಬೇಕಷ್ಟೇ. ಇಲ್ಲ ಈ 24ರ ಅಗ್ರಿಮೆಂಟ್ ಸರ್, 20ರದು 23ಕ್ಕೆ ಆಯ್ತು, 24 ಜನವರಿಗೆ 23 ಅವರು ನಮಗೆ ಅಧಿಕಾರ ಬಿಟ್ಟಾಗ 18 ತಿಂಗಳು ಬಾಕಿ ಇತ್ತು ವೇತನ ಪರಿಷ್ಕರಣೆ. 20ರ ಅಗ್ರಿಮೆಂಟ್ 38 ತಿಂಗಳು ಬಾಕಿ ಇಲ್ಲ, ಅದು ಲೇಟ್ ಆಗಾಯ್ತು, 32 ತಿಂಗಳಲ್ಲ, ಟೋಟಲ್ ಇರೋದೇ 38 ತಿಂಗಳು. ಈಗ 24ರ ಅಗ್ರಿಮೆಂಟ್ ಇಲ್ಲ, ಟೋಟಲ್ ಇರೋದೇ 38 ತಿಂಗಳು. ಏನಮ್ಮ ಕರೆಕ್ಟಾ? ಇಲ್ಲ, 38 ಮಂತ್ಸ್ 39 ಮಂತ್ಸ್ ಇರಬೇಕು. 38 ಮಂತ್ಸ್ ಜಾನ್ವರಿಯಿಂದ ಸರ್ 2023 ಮಾರ್ಚ್ ತನಕ ಇದೆ ಸರ್. 2023 ಇಂದ ನಾವು ರಿವೈಸ್ ಸ್ಯಾಲರಿ ಕೊಡ್ತೀವಿ ಸರ್. ಕೊಡ್ತಾ ಇದ್ದೀರಾ? ಈ ಹೊಸ ಅಗ್ರಿಮೆಂಟ್ 2024ಕ್ಕೆ ಆಗುತ್ತೆ. ಹೊಸ ಅಗ್ರಿಮೆಂಟ್ ಯಾವಾಗಿರೋದು? 24ಕ್ಕೆ, 2024 24 ಇಲ್ಲ. ಹೌದು ಸರ್, ಹೌದು. ಮನೆ ಬಂದಿದ್ರಲ್ಲ ಯೂನಿಯನ್ ಅವರು, ಅದೇವರು ಏನು ಅದು ಈ ವಿಚಾರ ಮಾತಾಡಲಿಲ್ಲ. ಅಗ್ರಿಮೆಂಟ್ ಬಗ್ಗೆ ಏನು ಚರ್ಚೆ ಆಗಿಲ್ಲ ಸರ್. ಅಲ್ಲ, ಅಗ್ರಿಮೆಂಟ್ ಬಗ್ಗೆ ಇಲ್ಲ, ಹಳೇದು ಅವ್ರಿಗೆ ಬಾಕಿ ಕೊಡ್ಬೇಕಲ್ಲ, ಅದ್ರ ಬಗ್ಗೆ ಕೇಳಿದ್ರು. ಅದ್ರ ಬಗ್ಗೆ ಹೊಸ ಅಗ್ರಿಮೆಂಟ್ ಇನ್ನೂ ಇಲ್ಲ, ಹಳೇದು ನಮ್ದಿನ್ನೂ ಬಾಕಿ ಇದೆ. ಇಲ್ಲ, ಮೋಸ್ಟ್ಲಿ ನಿಮ್ಗೆ ಗೊಂದಲ ಮಾಡಿದಾರಂತ ಆಫೀಸರ್ಸ್. 2024ಕ್ಕೆ ಹೊಸ ಅಗ್ರಿಮೆಂಟ್ ಆಗುತ್ತೆ. ಆಫೀಸರ್ಸ್ ನನಗೆ ಗೊಂದಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಆಫೀಸರ್ಗಿಂತಲೂ ಎಲ್ಲ ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ. ಅಧ್ಯಕ್ಷರು ಮಾತಾಡಿದ್ರು ಇಲ್ಲ, ಹೊಸ ಅಗ್ರಿಮೆಂಟ್ ಬಗ್ಗೆ. ಹೊಸ ಅಗ್ರಿಮೆಂಟ್ ಇಲ್ಲ ಬಿಡಿ, ಇನ್ನೂ ಹಳೇದನ್ನೇ 38 ತಿಂಗಳದು ಏರ್ಸ್ಕೊಡ್ಬೇಕು ಅಂತಿದೆ. ಅದೇನಾಗಿದೆ ಅಂದರೆ, ನಮ್ಮ ಇವರಿದಾರಲ್ಲ ಶ್ರೀನಿವಾಸ ಮೂರ್ತಿ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್